ಬೆಂಗಳೂರಲ್ಲಿ ಮಳೆ ಸುರಿದು 24 ಗಂಟೆ ಆಗ್ತಾ ಬಂತು. ರಸ್ತೆ ಮೇಲೆ ಬಿದ್ದಿರುವಂತಹ ಮರಗಳನ್ನ ಇನ್ನೂ ತೆರವು ಮಾಡಲಿಲ್ಲ ಜಿಬಿಎ. ಪ್ರಮುಖ ರಸ್ತೆಗಳ ಮೇಲೆ ಹಾಗೇ ಇದೆ ಹತ್ತಾರು ಮರಗಳು ಬಿದ್ದಿರುವ ಹಿನ್ನೆಲೆ ಫುಲ್ ಟ್ರಾಫಿಕ್ ಜಾಮ್ ಆಗಿ ಹೋಗಿದೆ. ಓಡಾಡಂಗೆ ಇಲ್ಲ. ನಾವು ಬರೋದು ಸಹ ನೋಡಿದ್ವಿ, ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮರಗಳು ಬಿದ್ದಿದೆ. ಮೈನ್ ರೋಡಲ್ಲಿ ಫುಲ್ ಟ್ರಾಫಿಕ್ ಜಾಮು. ಒಳ ರೂಟಲ್ಲಿ ಹೋಗೋಣ ಅಂತ ಹೇಳಿದ್ರೆ ಮರ ಬಿದ್ದು ದಾಟಂಗೆ ಇಲ್ಲ. ಆದರೂ ಸಹ ಜಿಬಿಎ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆಯಾ ಅಥವಾ ಜನ ಇಲ್ವಾ? ಇನ್ನೂ ಸಹ ಮರವನ್ನು ತೆರವುಗೊಳಿಸೋಕೆ ಆಗ್ತಾ ಇಲ್ಲ. ಇದೇ ನಿಟ್ಟಿನಲ್ಲಿ ಫುಲ್ ಟ್ರಾಫಿಕ್ ಜಾಮು. ನಾರ್ಮಲ್ ಡೇಸ್ಗಳಲ್ಲೇ ಬೆಂಗಳೂರಲ್ಲಿ ಈ ಹೈವೇಗಳಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಮಳೆ ಬಂದ್ರಂತೂ ಆಗದೇ ಇಲ್ಲ. ಅದರಲ್ಲೂ ಮರ ಬಿದ್ದ ಮೇಲಂತೂ ಕೇಳಂಗೆ ಇಲ್ಲ. ಮರಗಳು ಬಿದ್ದಿರುವಂಥ ಹಿನ್ನೆಲೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಟ್ರಾಫಿಕ್ ಜಾಮ್ ಹಿನ್ನೆಲೆ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ. ಸರ್ಕಾರ ಜಿಬಿಎ ವಿರುದ್ಧ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಎಷ್ಟು ಹಿಡಿಶಾಪ ಹಾಕಿದ್ರು, ಎಷ್ಟು ಕ್ಯಾಕರ್ಸಿ ಉಗಿದ್ರು ಒರೆಸ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ನೋಡಿ, ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಎಲ್ಲವೂ ಸಹ ಹೈರಾಣಾಗಿ ಹೋಗಿದೆ. ಜನರ ಜೀವನ ಜೊತೆ ಆಟ ಆಡಿದೆ ಮಳೆ. ಅದೇ ದೃಷ್ಟಿಯಿಂದ ಇವತ್ತು ಸಿಎಂ ಮತ್ತೆ ಡಿಸಿಎಂ ಮೀಟಿಂಗ್ ಸಹ ಕರೆದಿರುವಂತದ್ದು. ಏನೆಲ್ಲ ಚರ್ಚೆಗಳು ಆಗಬಹುದು ಅಂತ. ಸರಿಯಾಗಿ